ಸರ್, ಇನ್ನು ನಿಮ್ಮ ಕರುನಾಡ ವಿಜಯ ಸೇನಾ ಸಂಘಟನೆ ಪ್ರಾರಂಭ ಆಗಿ ಮೇ ಬಿ ಒಂದು 6 ರಿಂದ 7 ವರ್ಷ ಆಗಿರಬಹುದು. ಈ ಒಂದು 6 ರಿಂದ 7 ವರ್ಷಗಳ ಜರ್ನಿ ಯಾವ ರೀತಿ ಇತ್ತು? ಯಾವೆಲ್ಲ ಹೋರಾಟಗಳನ್ನ ಮಾಡಿದ್ದೀರಾ? ಆ ಒಂದು ಹೋರಾಟಕ್ಕೆ ಯಾವ ರೀತಿ ಫಲ ಸಿಕ್ಕಿದೆ ಸರ್? ನಾವು ನನ್ನ ವಿಜಯ ಸೇನೆ ಪ್ರಾರಂಭ ಮಾಡಿದಾಗ ಒಂದು ಗುರಿ ಇಟ್ಕೊಂಡು ಪ್ರಾರಂಭ ಮಾಡಿದ್ವಿ. ನಾನು ಮೊದಲು ಬೇರೆ ಕನ್ನಡ ಸಂಘಟನೆಯಲ್ಲಿ ಒಂದು ರಾಜ್ಯಾಧ್ಯಕ್ಷ ಕೆಲಸ ಮಾಡಿದ್ದೆ. ತದನಂತರ ಕೆಲವು ವಿಚಾರಗಳಲ್ಲಿ ನಾವು ವಿಜಯ ಸೇನೆ ಪ್ರಾರಂಭ ಮಾಡಿದ್ವಿ. ನಾವು ಪ್ರಾರಂಭ ಮಾಡಿದಾಗ ಸುಮಾರು ಒಂದು 10 ರಿಂದ 15 ಜನ ನಾವೆಲ್ಲ ಒಂದು ಸ್ನೇಹಿತರುಗಳು ಸೇರ್ಕೊಂಡು ಪ್ರಾರಂಭ ಮಾಡಿದಂಥ ಸಂಘಟನೆ ಇದು. ಯಾಕೆಂದರೆ ಎಲ್ಲರಿಗೂ ಎಲ್ಲ ಕಡೆ ಆಗುವಂಥ ನೋವು ಗೊತ್ತಿತ್ತು, ಹೋರಾಟದ ಹುಚ್ಚು ಗೊತ್ತಿತ್ತು, ಹೋರಾಟದ ಕಿಚ್ಚಿರೋ ಅಂಥವ್ರು ಸೇರ್ಕೊಂಡು ಪ್ರಾರಂಭ ಮಾಡಿದ್ವಿ. ನಾವು ಪ್ರಾರಂಭ ಮಾಡೋದು ಕೋವಿಡ್ಗಿನ್ನ 1 ವರ್ಷ ಮುಂಚೆ ಪ್ರಾರಂಭ ಆಯಿತು. ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಇಡೀ ಪ್ರಪಂಚವೇ ಒಂದು ನೋಡಿದಂಥ ದೊಡ್ಡ ಕಾಯಿಲೆ. ಎಷ್ಟೋ ಜನ ಸತ್ರ. ಅಂಥ ಕಾಯಿಲೆಯಲ್ಲೂ ಸಹ, ಅಂಥ ಒಂದು ಕೋವಿಡಲ್ಲೂ ಸಹ ನಾವು ಸುಮಾರು 5,000ಕ್ಕೂ ಹೆಚ್ಚು ಜನಕ್ಕೆ, ಆಟೋ ಚಾಲಕರಿಗೆ ಇರ್ಬೋದು, ಬೀದಿ ವ್ಯಾಪಾರಿಗಳಿಗಿರ್ಬೋದು, ಫುಡ್ ಕಿಟ್ ಕೊಡುವಂಥ ಕೆಲಸ ಮಾಡಿದ್ವಿ. ಆಮೇಲೆ ಅದೇ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಬೇರೆ ಬೇರೆ ತರಕಾರಿ ವ್ಯವಸ್ಥೆ ಇರ್ಬೋದು, ಏನಾಗುತ್ತೆ ನಮ್ಮ ಕೈಲಿ ನಾವೆಲ್ಲ ಸೇರಿಕೊಂಡು ನಾವೇ ಹಣಗಳನ್ನ ಹಾಕ್ಕೊಂಡು ಕೊಟ್ವಿ. ಅಂಥ ಸಂದರ್ಭದಲ್ಲಿ ನನಗೆ ಕೋವಿಡ್ ಬಂತು. ನಾನು 14 ದಿನ ಹಾಸ್ಪಿಟ್ಲಲ್ಲಿ ಇದ್ದೆ. ನಾನು ಬದುಕಂಗೆ ಇರಲಿಲ್ಲ. ಯಾಕೆಂದರೆ ಕೋವಿಡ್ ಭಾರಿ ಬೇಗ ಹರಡ್ತಾ ಇತ್ತು. ಇದರಲ್ಲಿ ನನಗೂ ಬಂತು. ನಾನು 14 ದಿನ ವೆಂಟಿಲೇಟ್ರಲ್ಲಿ ಇದ್ದೆ. ನಾನು ಬದುಕುಳಿದಿದ್ದೇ ಒಂದು ದೊಡ್ಡ ವಿಚಾರ. ಗೆದ್ದು ಬಂದ್ವಿ. ಅದಾಗ್ತಿದ್ದಂಗೆ ಕನ್ನಡದ ನ್ಯಾಯಾಲಯಗಳಲ್ಲಿ ಕನ್ನಡದಲ್ಲಿ ಇದು ಬೇಕು, ಏನು ಕೊಡುವಂಥ ಆದೇಶ ಪ್ರತಿಗಳು ಕನ್ನಡದಲ್ಲೇ ಸಿಗಬೇಕು ಅಂತ ಒಂದು ಹೋರಾಟ ಮಾಡಿದ್ವಿ. ಅದನ್ನು ಎಲ್ಲ ಮಟ್ಟಕ್ಕೂ ಮುಗಿಸಿದ್ವಿ. ನಮ್ಗೆ ಆ ಹೋರಾಟದಲ್ಲಿ ಜಯ ಸಿಕ್ತು. ಇವತ್ತು ನ್ಯಾಯಾಲಯದಲ್ಲಿ ಕನ್ನಡದಲ್ಲೂ ಆದೇಶದ ಪ್ರತಿಗಳನ್ನ ಕೊಡ್ತಾರೆ. ಇದು ಒಂದು ಖುಷಿ ಕೊಡುವಂಥ ವಿಚಾರ ನಮಗೆ. ದ್ವಿಭಾಷಾ ನೀತಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಕಾವೇರಿ ವಿಚಾರದಲ್ಲಿ ನಿರಂತರವಾಗಿ ಅದು ಹೋರಾಟ ಇದ್ದೇ ಇರುತ್ತೆ. ನೀರು ಎಲ್ಲಿವರೆಗೂ ಇರುತ್ತೆ ನಮ್ದು ಹೋರಾಟ ಅಲ್ಲಿವರೆಗೂ ಇದ್ದೇ ಇರುತ್ತೆ. ಅದನ್ನ ಮಹದಾಯಿ ವಿಚಾರ, ಮಹದಾಯಿಯಲ್ಲಿ ನಮ್ಗೇನು ಈಗ ಸರ್ಕಾರ 7.5 TMC ನೀರನ್ನ ಕೊಡಕ್ಕೆ ಆದೇಶ ಮಾಡಿದ್ರು. ಹೋರಾಟ ಅಲ್ಲಿವರೆಗೂ ಇತ್ತು. ಈ 7.5 TMC ಕುಡಿಯೋಕೆ ನೀರು ಕೊಡಿ ಅವ್ರಿಗೆ ಅಂತ ಕೊಟ್ಟ ಮೇಲೆ ಇನ್ನೂ ಆ ವ್ಯವಸ್ಥೆ ಆಗ್ತಾ ಇಲ್ಲ. ಇನ್ನು ಸರ್ಕಾರಗಳು, ನಾನು ಯಾಕೆ ಈ ವಿಚಾರಗಳನ್ನ ಹೇಳ್ತೀನಿ ಅಂದರೆ, ಒಂದು ಆದೇಶ ಬಂದರೆ ಅಷ್ಟು ಬೇಗ ಮಾಡೋಕ್ಕೆ ಬಿಡೋದಿಲ್ಲ. ಜಲಸಂಪನ್ಮೂಲ ಸಚಿವರು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ತನ್ನ ಇಲಾಖೆನ ಎಷ್ಟು ಒಳಗೋಗಿ ಕೆಲಸ ಮಾಡ್ಬೋದು ಅಷ್ಟು ಕೆಲಸ ಮಾಡಿಸ್ಬೇಕು ಇಲಾಖೆಯಲ್ಲಿ. ಇಲ್ಲಿ ಏನಾಗ್ತಿದೆ, ನಮ್ಮ ಮೇಲ್ನೋಟಕ್ಕೆ ಯಾವುದೇ ಇಲಾಖೆಗಳಲ್ಲಿ ಅವ್ರ ಚೇರ್ ಅವ್ರು ಭದ್ರಾ ಮಾಡ್ಕೊಳಕ್ಕೆ ಹೋಗ್ತಾರೆ. ಅಲ್ಲಿ ಏನು ಸಿಗುತ್ತೆ ಅನ್ನೋದನ್ನ ನೋಡ್ತಾರೆ ಹೊರತು ಆ ಇಲಾಖೆಯಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದು ಯಾರು. ಯಾಕೆ ಈ ಉದಾಹರಣೆ ಹೇಳ್ತೀನಿ, ಹಾಸ್ಪಿಟಲ್ ಒಂದು ಕ್ಲಸ್ಟರ್ ಗೇಟ್ ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ ಆಗೋವ್ರಿಗೂ ನೀವು ನೋಡ್ಕೊಳಕ್ಕಾಗಿಲ್ಲ. ನಿಮ್ಮ ಇಂಜಿನಿಯರ್ಗಳು ನೋಡ್ತಾ ಇಲ್ಲ. ಯಾಕೆ ನಮ್ಮ ಇಂಜಿನಿಯರ್ ಅಷ್ಟೊಂದು ದಡ್ರಿದಾರ? ವಿಶ್ವೇಶ್ವರಯ್ಯ ಅವರು ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆ ಅಂಥ ಇಂಜಿನಿಯರ್ ನಮ್ಮ ದೇಶದಲ್ಲಿ ಇರೋದು. ಇವತ್ತು ಅವ್ರು ನಮಗೆ ಮಾದರಿ. ನಮ್ಮ ಇಂಜಿನಿಯರ್ಗಳು ಇರಲಿಲ್ವಾ? ಇದ್ದಾರೆ. ನಿಮ್ಮ ಬೇಜವಾಬ್ದಾರಿತನ ಈ ರೀತಿ ತುಂಬ ಇರುತ್ತೆ. ಅದರಲ್ಲಿ ಅವರು ಹೋಗ್ಬೇಕಾಗುತ್ತೆ. ಹೋಗ್ಲಿಲ್ಲ ಅಂದ್ರೆ ಸಮಸ್ಯೆ ಇದ್ದೇ ಇರುತ್ತೆ.